ಅವರ ನಮಗಿನ್ನ ಅಪ್ಪಣೆ ಕೊಡ್ರಿ, ನಾವು ಹೋಗಿ ಬರ್ತೀವಿ. ಈ ಮನಿ ಅನ್ನೋದ್ ಋಣ ಈ ಹಬ್ಬಕ್ಕಂತ ನಮಗೆ ಇಲ್ಲಿವರೆಗೂ ಕರ್ಕೊಂಬಂತು. ಹಬ್ಬದಾಗಂತೂ ಹೋಳಿಗೆ ಊಟ ಹಾಕಿ ಬಾಯೆಲ್ಲ ಸಿಹಿ ಮಾಡಿದ್ರಿ. ಇಂಥ ಬುತ್ತಿ ನಮಗ ಅವಾಗ ಸಿಗ್ಲಿ ಅಂತ ನಿಮ್ಮನ್ನ ಬೇಡ್ಕೋತೀವ್ರಿ. ಪಾಟೀಲ್ರಿ, ಇನ್ನೂ 4 ದಿನ ಇದ್ಬಿಟ್ಟು ಹೋಗ್ಬೋದಾಗಿತ್ತು. ಇಲ್ರಿ ಅವರ, ನಿಮಗ್ ಗೊತ್ತಿದ್ ಮಾತೈತಲ್ರಿ, ಇರ್ಕಲ್ ಸೀರೆ ಅಂಗಡಿ ಅಂದ್ರ ದಾರಕ್ ದಾರ ಕೂಡ್ಬೇಕು, ಸೀರೆ ಆಗ್ಬೇಕು. ಸೀರೆ ನಯ್ಯಾಕ ರೇಷ್ಮಿ ದಾರ ಕೊಡ್ಲಿಲ್ಲ ಅಂದ್ರ ನಮ್ಮದಂತ ಮನಿನ ನಿಂತ ಹೋಗ್ತಾವ್ರಿ. ಕೆಲವೊಂದು ಕೊಡವಿರ್ತಾವು, ಕೆಲವೊಂದು ತಗೊಳವಿರ್ತಾವು. ನಾವು ಹೋಗಾಕ ಬೇಕ್ರಿ ಅವರ. ನೋಡಿ, ನೀವು ಇದೇ ಮನೆಯವರು, ಆಗಾಗ ತಪ್ಪದೆ ಬರ್ಬೇಕು. ನೆನ್ಪಿರ್ಲಿ. ಅವರ ಮನಿಯವರು ಅಂದ್ಮೇಲೆ ಬಂದು ಹೋಗೋದು ಇದ್ದೇ ಇರ್ತೈತಿ. ನಾವು ನಿಮ್ ಮನ್ಯಾಗ ಇಲ್ದಿದ್ರೇನಾತು, ನಿಮ್ ಮನಸ್ನ್ಯಾಗ ಅದೀವಲ್ಲ. ಹೋಗು ಹೊತ್ನ್ಯಾಗ ಕಣ್ಣು ವಜ್ಜೆ ಹಾಕವೇನೋ ಅನ್ಕೊಂಡಿದ್ವಿ. ಆದ್ರೆ ನಿಮ್ ಪ್ರೀತಿಗೆ ನಮ್ಮಿಬ್ಬರು ಹೃದಯನ ವಜ್ಜೆ ಆಗ್ಯಾವ. ಇಂಥ ಬುತ್ತಿ ಆವಾಗ ನಮಗ್ ಸಿಗ್ಲಿ ಅಂತ ಕೇಳ್ಕೊಂತೀವ್ರಿ. ಹೌದ್ರಿ ಅವರ, ನೀವು ಬ್ಯಾಡ್ ಅಂದ್ರೂ ನಾವು ಬರ್ತೀವಿ. ನಾವು ದೇವ್ರ ಗುಡಿಗೆ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ನಿಮ್ಮ ಅಂಗಳೈತಲ್ಲ ಅದಕ್ಕಿಂತ ಹೆಚ್ಚು ನಮಗ. ಹಂಗಾರ ಪ್ರತಾಪಣ್ಣ, ನಾವು ಹೋಗಿ ಬರ್ತೀವಪ್ಪ. ಆಯ್ತು ಪಾಟೀಲ್ರಿ. ದುರ್ಗಾ, ಇದ್ ತಗೋ, ಇದ್ರಲ್ಲಿ ನಿನಗಿಷ್ಟವಾದ ತಿಂಡಿ ಎಲ್ಲ ಇದೆ. ಥ್ಯಾಂಕ್ಸ್ ಅಕ್ಕ. ಇದೆಲ್ಲ ಯಾಕವ? ಅವರ ಈ ಸೇವಂತಿ ಬಂಗಾರ ಇದ್ದಂಗ. ಈ ಮನಿಗೆ ಖರೆ ಸಂಪತ್ತಂದ್ರ ಈಕಿನ ನೋಡ್ರಿ. ಹೌದ್ರಿ ಅವರ, ಈ ಸೇವಂತಿ ಪ್ರೀತಿ, ಅಕ್ಕಿ ಗುಣ, ಅಕ್ಕಿ ನಡತಿ, ಇವೆಲ್ಲ ಅಕ್ಕಿನ ನೋಡಿ ನಾವು ಕಲಿಬೇಕಾಗೈತ್ ನೋಡ್ರಿ. ಎಲ್ಲ ನಿಮ್ ತೂಕನ ತೂಗ್ತಾಡ್ರಿ ಅವರ. ಅವರ ಮರ ಅಂದ್ರ ನೆರಳಿದ್ದಂಗ, ಈಕಿನ ಆ ಮರದ ನೆರಳು. ಈ ನೆರಳು ದಾಟ್ ಯಾವ ಬಿಸಿಲು ಬರಂಗಿಲ್ಲ ನೋಡ್ರಿ. ಸೇವಂತಿ ಈ ಮನಿ ದೀಪ ಇದ್ದಂಗ, ಸದಾ ಕಾಲ ಉರಿಯೋ ನಂದಾ ದೀಪ ಇದ್ದಂಗ. ಈ ದೀಪದ ಮುಂದ ಪ್ರಪಂಚದ ಕತ್ಲ ನಿಲ್ಲಂಗಿಲ್ಲ ನೋಡ್ರಿ. ಹೌದ್ರಿ ಅವರ, ಕಲ್ಪನವ್ವ ಈ ಮನಿಗ್ ಸೊಸೆಯಾಗಿ ಬಂದು ಈ ಮನಿ ಹೆಂಗ್ ಬೆಳಗಿದ್ಲೋ ಅದ ಗುಣ ಹೊಂದಿರೋ ಸೇವಂತಿನೂ ಇದ ಮನಿಗೆ ಬಂದಾಳ ಅಂದ್ರ ಆಕಿನ್ ಆ ದೇವ್ರ ಈ ಮನಿಗ್ ಕಳಿಸ್ಕೊಟ್ಟಾನ ಅಂತ ಆತು. ಎಲ್ಲ ನಿಮ್ಮನ್ನ ಹೋಲ್ತಾಡ್ರಿ ಅವರ. ಸ್ಟಾಪ್ ಇಟ್. ಸೇವಂತಿ 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 3 ಹೊತ್ತು ಅವಳ ಹೊಗಳದೆ ನಿಮ್ ಕೆಲ್ಸನಾ? ಇಲ್ಲ, ಅವಳ ಹೊಗಳೋದಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದೀರಾ? ನಾನು ಈ ಮನೆ ಮೊಮ್ಮಗಳು ಸೊಸೆ ಆಗೋಳು ಅಂತ ಮೊನ್ನೆಯಿಂದ ಕೇಳಿಸ್ಕೊತಾನೆ ಇದ್ದೀರಾ. ನನ್ನನ್ನು ಒಂದ್ ಮಾತಾದ್ರೂ ಹೊಗಳ್ತೀರಾ ನೀವು? ಇಲ್ಲ, ಅವಳನ್ನ ಹೊಗಳೋ ಕಾಂಟ್ರಾಕ್ಟ್ ತಗೊಂಡಿದ್ದೀರಾ? ಅನು ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ಇವರು ಒಬ್ಬೊಬ್ಬರಿಗೆ ಒಂದೊಂದು ಮಾಡ್ತಿದ್ದಾರೆ. ನಾನದನ್ನ ಒಪ್ಪಲ್ಲ. ಇವ್ರಿಗೆ ಒಳ್ಳೆ ಮನ್ಸು ಇಲ್ಲ. ಅಲ್ವಾ ಅನು, ಸೂರ್ಯನ್ ಹೊಗಳಾಕ, ದೇವ್ರನ್ನ ಹೊಗಳಾಕ, ಈ ನಮ್ಮವನ್ ಹೊಗಳಾಕ ಕಾರಣ ಬೇಕಾ? ಸೇವಂತಿನ ಹೊಗಳಾಕ ಕಾರಣ ಅವ, ಆದ್ರೆ ನಿನ್ನ ಹೊಗಳಾಕ ಆಹಾ ಕಾರಣ ಹುಡುಕ್ಬೇಕಾಗ್ಯದ ನೋಡವ.
ಏನ್ ಕಾರಣ ನಿಮ್ಗೆ? ಅವ್ವ ಅನು, ಮೊದ್ಲ ನಮ್ ಸೇವಂತಿ ತರ ಚಲೋ ಬುದ್ಧಿ ಕಲಿ. ನೋಡಿ, ಸುಮ್ನೆ ನನ್ನನ್ನ ಅವಳಿಗೆ ಹೋಲಿಸ್ಬೇಡಿ. ಖರೆ ಹೇಳ್ದಿ ಮಗಳ, ನಿನಗ ಮತ್ತು ನಮ್ಮ ಸೇವಂತಿಗೆ ಹೋಲ್ಕಿ ಮಾಡಕ್ ಆಗುದಿಲ್ಲವ. ಪಾಟೀಲ್ರೇ, ಅವ್ವ, ಈಕಿ ಏನೇನ್ ಕರಾಮತ್ ಮಾಡ್ಯಾಳ ಅನ್ನೋದು ನಿಮ್ಗೆ ಗೊತ್ತದನ್ರಿ? ನಿನ್ನೆ ಗೊಂಬಿ ಅನಾಹುತ ಮಾಡಿದ್ ಈಕಿನ ರೀ. ಮೊನ್ನೆ ಅದ್ರ ಬಗ್ಗೆ ಮಾತಾಡ್ತಿದ್ಲಿಕ್ಕಿ, ಅದನ್ನ ನಾ ಕೇಳಿಸ್ಕೊಂಡಿನ್ರಿ. ನಾ ಗೊಂಬಿ ಅನಾಹುತ ತಪ್ಸಿನ್ರಿ ಅವರ. ಅವರ ನಿನ್ನೆ ಬನ್ನಿ ಮರದ ಪೂಜಾ ಕೆಡ್ಸಕ ಈಕಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಳ್ರಿ. ಅದನ್ನು ತಪ್ಪಿಸ್ದವನ ನಾನು. ಯಾಕೆ ಹೇಳ್ರಿ? ನನಗ ಈ ಮನಿ ಋಣ ಅದ. ಅವರ ಈಕಿ ನಿಮ್ಮ ಮನಿ ಮೊಮ್ಮಗಳು, ನಾಳೆ ಈ ಮನಿಗೆ ಸೊಸಿ ಆಗಕ್ ಹೊಂಟೋಳು. ಈ ದಸರಾ ಹಬ್ಬದಾಗ ಇಂಥ ಕೆಲಸ ಮಾಡ್ತಾಳಂದ್ರ ಅವರ ನೀವ ಯೋಚನೆ ಮಾಡ್ರಿ. ಅಲ್ರಿ ಅವರ, ಈಕಿ ಶಾಂತನ್ ಮಗಳು, ಆದ್ರೆ ಆಕಿಗಿರೋ ಗುಲ್ಗಂಜಿ ಅಷ್ಟು ಗುಣನೂ ಈಕಿಗಿಲ್ಲಲ್ರಿ ಅವರ. ನನಗ ಈಕಿ ಶಾಂತನ್ ಮಗಳು ಹೌದೋ ಅಲ್ಲೋ ಅಂತ ಅನ್ಸಾಕತ್ತೈತಿ. ಅನು, ಮನಿ ಮುಂದ ಜನ ತಲಿ ತಗ್ಗಿಸ್ಕೊಂಡು ನಿಲ್ಬೇಕು, ಆದ್ರೆ ಜನಗಳ ಮುಂದ ಮನಿನ ತಲಿ ತಗ್ಸೋಂಗ ಆಗ್ಬಾರ್ದು ಮಗಳ. ನಾನೇನಾದ್ರೂ ತಪ್ಪು ಮಾತಾಡಿದ್ರ ಅನು, ದಯವಿಟ್ಟು ನನ್ನನ್ನು ಕ್ಷಮಿಸುವ. ಪಾಟೀಲ್ರೇ, ನಾನೊಳಗೆ ಬುದ್ಧಿ ಹೇಳ್ತೀನಿ ನೋಡಿ. ನೀವಿಬ್ರು ಗಂಡ ಹೆಂಡ್ತಿ ನಮ್ಮ ಮನೆಗೆ ನಗ್ನಗ್ತಾ ಬಂದ್ರಿ. ನಮ್ಮ ಮನೆಯಿಂದ ನೀವು ನಗ್ನಗ್ತಾ ಹೋಗ್ಬೇಕು. ಆಗಲ್ರಿ ಅವರ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ನಮಗಿನ ಅಪ್ಪಣೆ ಕೊಡ್ರಿ, ನಾ ಹೋಗಿ ಬರ್ತೀವಿ. ಒಳ್ಳೇದಾಗ್ಲಿ. ಬರ್ತೀವ್ರಿ ಅವರ, ಹೋಗ್ ಬನ್ನಿ. ಬರ್ತೀವಿ ಪ್ರತಾಪಣ್ಣ. ನಮಸ್ಕಾರ. ಬನ್ನಿ. ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದಿನನೂ ಜಗಳ ಆಡದೆ ಇಷ್ಟು ವರ್ಷ ಅನ್ಯೋನ್ಯವಾಗಿ ಬದುಕ್ತಿರೋ ಈ ಜೋಡಿಗಳಿಗೆ ನಾವಿಬ್ರು ಲಗ್ನ ಆಗುವಾಗ ಕೈ ಮೇಲ್ ಕೈ ಹಾಕಿ ಏನ್ ವಚನ ಕೊಟ್ಟಿವ್ ಹೇಳ, ಅದನ್ನ ಮರೀಲಾರ್ದಂಗ್ ಪಾರ್ದಾಕತ್ತೀವ ಅಷ್ಟ. ಏನ್ ಯೋಚನೆ ಮಾಡ್ತಿದ್ದೀವಿ ಸೇವಂತಿ? ಏನಿಲ್ಲ ಸರ್, ಈ ಸಲ ದಸರಾ ಎಷ್ಟು ಚೆನ್ನಾಗಾಯ್ತಲ್ವಾ? ನಾನಂತೂ ಲೈಫಲ್ಲಿ ಮರೆಯೋದಕ್ ಸಾಧ್ಯನೇ ಇಲ್ಲಪ್ಪ. ಏನ್ ಗೊತ್ತಾ, ದುರ್ಗಾ ಬಂದಿದ್ದು, ನಾವಿಬ್ರು ರೊಟ್ಟಿ ಮಾಡಿದ್ದು, ಮಾಲತಿ ಆಂಟಿ ಮತ್ತೆ ಅವ್ರ ಫ್ಯಾಮಿಲಿ ಬಂದಿದ್ದು, ಅಬ್ಬಾ ಎಷ್ಟು ಚೆನ್ನಾಗಿತ್ತು. ನಾನಂತೂ ಲೈಫಲ್ಲಿ ಮರೆಯೋದಿಲ್ಲ ಸರ್. ಆ ಅನು ಕ್ರಿಮಿನಲ್ ಬುದ್ಧಿ ತೋರಿಸ್ತಾ ಇದ್ದಿದ್ರೆ ಹಬ್ಬ ಇನ್ನೂ ಚೆನ್ನಾಗಾಗಿರೋದು. ಅವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಅಯ್ಯೋ ಬಿಡಿ ಸರ್, ಅವಳು ಯಾವಾಗ್ಲೂ ಹಾಗೆ ಅಲ್ವಾ? ನನಗಂತೂ ಈ ಎಲ್ಲಾ ಟೆನ್ಷನ್ ಮಧ್ಯೆ ಹಬ್ಬ ಚೆನ್ನಾಗಾಯ್ತಲ್ಲ, ಅದೇ ಖುಷಿಯಾಗಿರೋದು. ನಾವೆಲ್ಲರೂ ದೂರ ಇದ್ದೀವಿ, ಈ ವರ್ಷ ಹೇಗಾಗುತ್ತೋ ಏನೋ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸದ್ಯ ಆ ದೇವ್ರ ಕಾಪಾಡ್ಬಿಟ್ಟ. ಆ ಪುಟ್ಟ ಮಗು ರೂಪದಲ್ಲಿ ತಾಯಿ ಚಾಮುಂಡೇಶ್ವರಿನೇ ನಮ್ಮ ಮನೆಗ್ ಬಂದ್ಲು ಅಲ್ವಾ? ಹೌದು ಸೇವಂತಿ, ಒಳ್ಳೆಯವ್ರನ್ನ ಕಾಪಾಡೋದೆ ಆ ದೇವರ ಮೊದಲನೇ ಪ್ರಿಫರೆನ್ಸ್. ಅದಕ್ಕೆ ಪ್ರತಿ ಹಬ್ಬದಲ್ಲೂ ಯಾವ್ದಾದ್ರೂ ಒಂದು ರೂಪದಲ್ಲಿ ನಮ್ಮ ಮನೆಗೆ ಬಂದು ನಾವೆಲ್ಲರೂ ಒಟ್ಟಿಗೆ ಹಬ್ಬ ಮಾಡೋಗ್ ಮಾಡ್ತಾರೆ. ಅಟ್ಲೀಸ್ಟ್ ಆ ರೀತಿ ಆಕ್ಟ್ ಮಾಡೋ ಹಾಗಾದ್ರೂ ಮಾಡ್ತಾರೆ. ದೇವರಿಗೆ
ತನ್ನ ಸೃಷ್ಟಿನ ಕಾಪಾಡೋ ಕೆಲಸ. ಅದೇ ಮನುಷ್ಯನಿಗೆ ಅದನ್ನ ಮುರಿಯೋ ಕೆಲಸ. ಬುದ್ಧಿ ಬರಲ್ಲ ಸೇವಂತಿ, ಈ ಮನುಷ್ಯನಿಗೆ ಬುದ್ಧಿ ಬರಲ್ಲ. ಸರ್, ನನಗಂತೂ ಈಗೇನ್ ಸಿಕ್ಕಿದೆಯೋ ಅದರಲ್ಲಿ ತುಂಬಾ ಖುಷಿ ಇದೆ. ಸಿಗದೆ ಇರೋದನ್ನ ಬಯಸೋದಕ್ಕಿಂತ ಸಿಕ್ಕಿರೋದ್ರಲ್ಲಿ ಸಂತೋಷ ಪಡ್ಬೇಕು, ಹೌದು ತಾನೆ? ನಾನಂತೂ ಈ 3 ದಿನ ಈ ಮನೆ ಸೊಸೆಯಾಗಿ ಏನೇನ್ ಕರ್ತವ್ಯನ ನಿಭಾಯಿಸ್ಬೇಕಿತ್ತು ಎಲ್ಲಾನು ನಿಭಾಯಿಸಿದೀನಿ. ಇದಕ್ಕಿಂತ ಏನ್ ಬೇಕು ಸರ್? ಹಾಗಾದ್ರೆ ಇನ್ನೇನು ಬೇಕಾಗಿಲ್ಲ ಅಂತೀಯಾ? ಬೇಕು ಸರ್. ಏನು? ಅದೇ ಸರ್, ಅಂಕಲ್ ಆಂಟಿ ಥರ ನಾವು ಕೂಡ ಒಂದಿನಾನು ಜಗಳ ಆಡದೆ ಬದುಕ್ಬೇಕು. ನಮ್ಮನ್ನು ನೋಡಿ ಎಲ್ರು ಇವ್ರು ಕೂಡ ಒಂದಿನಾನು ಜಗಳ ಆಡಿಲ್ಲ ಅಂತ ಮಾತಾಡ್ಕೋಬೇಕು. ಅದ್ ಹೇಗ್ ಸಾಧ್ಯ? ಜಗಳದಿಂದನೇ ತಾನೇ ನಾವಿಬ್ರು ಮೊದಲು ಪರಿಚಯ ಆಗಿದ್ದು. ಸೊ ಜಗಳನೇ ನಮ್ಮ ಮನೆ ದೇವರು. ಸರ್, ಓಕೆ ಓಕೆ, ಅದೆಲ್ಲ ಹಳೆ ಕತೆ. ಈಗೇನಿದ್ರು ಬರೀ ಪ್ರೀತಿ ಇದೆ ಕತೆ. ನೋ ಜಗಳ, ನೋ ಫೈಟಿಂಗ್. ಪ್ರೀತಿಯಿಂದ ಹೀಗೆ ಇದ್ಬಿಡೋಣ. ಇನ್ಸ್ಪೆಕ್ಟರ್ ಭೈರವಿ, ಮಗಳು ಕಾಣಿಸ್ದೇ ಇದ್ದಾಗ ಪರಿತಪಿಸಿದ್ದು, ನರಕ ಯಾತನೆ ಅನುಭವಿಸಿದ್ದು ಎಲ್ಲ ಹೇಗಿತ್ತು? ಆಗ್ಲೂ ಕೂಡ ನಿನ್ನ ಮಗಳನ್ನ ನಿನ್ನಿಂದ ಕಾಪಾಡೋಕಾಗ್ಲಿಲ್ಲ. ಯಾರೋ ಒಬ್ಬ ಬಂದು ನಿನ್ನ ಮಗಳನ್ನ ಕಾಪಾಡಬೇಕಾಯ್ತು. ನೀನು ತುಂಬಾ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ಆದ್ರೂ ನಾನು ಈ ನಂಬರಿಂದ ಎಲ್ಲಿಂದ ಮಾತಾಡ್ತಿದ್ದೀನಿ ಅಂತ ನಿನ್ನಿಂದ ಟ್ರೇಸ್ ಮಾಡೋಕ್ಕಾಗೋದೇ ಇಲ್ಲ. ಒಂದು ವೇಳೆ ನೀನ್ ನನ್ನನ್ನು ಕಂಡು ಹಿಡಿದ್ರು ನಂಗೇನು ಭಯ ಇಲ್ಲ. ಯಾಕೆಂದ್ರೆ ನೀನು ಬರೋವರೆಗೂ ನಾನಿಲ್ಲಿ ಇರಲ್ಲ. ಈ ನಂಬರ್ ನಾನು ನಿನ್ ಜೊತೆ ಮಾತಾಡೋವರೆಗೆ ಮಾತ್ರ ಆಕ್ಟಿವ್ ಆಗಿರುತ್ತೆ. ಆಮೇಲೆ ಸಿಮ್ ಮುರಿದು ಬಿಸಾಕ್ತೀನಿ. ನಿನ್ನ ಮಗಳನ್ನೇ ನಿನ್ನಿಂದ ಕಂಡು ಹಿಡಿಯೋಕ್ಕಾಗ್ಲಿಲ್ಲ, ಇನ್ನು ಭಯ್ಯ ಗಣೇಶ್ ಕೊಲೆ ಕೇಸಲ್ಲಿ ಆರೋಪಿಗಳನ್ನ ಕಂಡು ಹಿಡಿತೀಯಾ? ಭಯ್ಯ ಗಣೇಶ್ ಕೊಲೆ ಕೇಸ್ನ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಸಣ್ಣ ಸ್ಯಾಂಪಲ್ ತೋರಿಸಿದ್ದೀನಿ ಅಷ್ಟೇ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದಾಗ್ಲೇ ಕೊಲೆ ಮಾಡಿಬಿಡ್ತಿದ್ದೆ. ಆದ್ರೆ ಈಗ ತಾನೇ ನನ್ನ ಆಟ ಶುರುವಾಗಿದೆ. ಓಪನಿಂಗ್ ಅಲ್ಲೇ ನಿನಗೆ ಅಷ್ಟು ದೊಡ್ಡ ಶಿಕ್ಷೆ ಬೇಡ ಅಂತ ಸುಮ್ನಾದೆ. ಏಯ್, ನಿನಗ್ ತಾಕತ್ತಿದ್ರೆ ನೇರವಾಗಿ ಬಂದು ಈ ಮಾತು ಹೇಳೋ, ಅವಾಗ ನಾನ್ ನಿನ್ನ ಗಂಡ್ಸು ಅಂತ ಒಪ್ಕೋತೀನಿ. ನನ್ ಎದುರು ಬರೋ ಧೈರ್ಯ ಇಲ್ದೆ ಮರೇಲ್ ನಿಂತು ಮಾತಾಡ್ತಾ ಇರೋ ನೀನು ಎಂತ ಹೇಳಿ ಅಂತ ನನಗ್ ಗೊತ್ತಾಗತ್ತೆ. ಈ ಭೈರವಿ ನಿನ್ನಂತ ಹೇಡಿಗಳಿಗೆ ಹೆದರೋಳಲ್ಲ. ಭಯ್ಯ ಗಣೇಶ್ ಕೊಲೆ ಕೇಸ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಏನು ತಪ್ಪು ಮಾಡದೇ ಇರೋ ಶಾಂತಮೂರ್ತಿ ಅವ್ರನ್ನ ಜೈಲಿಂದ ರಿಲೀಸ್ ಮಾಡಿಸಿ ಆ ಕೇಸಿಗೆ ಸಂಬಂಧಪಟ್ಟ ಎಲ್ಲ ಆರೋಪಿಗಳನ್ನು ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಭೈರವಿ, ಬೇಡ ಭೈರವಿ, ನನ್ನನ್ನು ಕೆಣಕ್ ಬೇಡ. ಇದರಿಂದ ಮುಂದೆ ನೀನು ತುಂಬಾ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಏಯ್, ಅದೇನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ನೀನ್ ನನ್ನನ್ನ ಸುಮ್ನೆ ಬಿಟ್ಟಿದ್ರೆ ನಾನು ನಾರ್ಮಲ್ ಭೈರವಿ ಆಗಿರ್ತಿದ್ದೆ. ಆದ್ರೆ ನನ್ನನ್ನ ಕೆಣಕಿ ತಪ್ಪು ಮಾಡಿದ್ಯಾ. ಆದಷ್ಟು ಬೇಗ ನೀನ್ ಯಾರು ಅಂತ ಕಂಡು ಹಿಡ್ದು ನಿನಗ್ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ
ಏಯ್ ಏಯ್ ನೀನ್ ಬದಲಾಗೋದೇ ಇಲ್ಲ ಅಲ್ವಾ? ನಿನ್ನಂತ ಕೆಟ್ಟವ್ರು ಬದಲಾಗ್ಬೇಕೇ ಹೊರತು ನನ್ನಂತವಳಲ್ಲ. ತಾಳಿ ಶಾಸ್ತ್ರದ ಪೂಜೆ ನಡೀತಿದೆ, ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ದ್ಬಿಟ್ ಬಾ ಅಂತ ಅಜ್ಜಿ ಅತ್ತೆಗೆ ಹೇಳ್ತಾ ಇದ್ರು. ಅಲ್ಲ, ನಾನು ಒಬ್ಳು ಮನೇಲಿ ಮುತ್ತೈದೆ ಇದ್ದೀನಿ, ನನಗೂ ಹೇಳಿದ್ರೆ ನಾನು ಖುಷಿ ಪಡ್ತಿದ್ದೆ ಅಲ್ವಾ? ಒಬ್ಬ ಮುತ್ತೈದೆಗೆ ಒಂದು ಬೊಟ್ಟು ಅರಿಶಿಣ ಕುಂಕುಮ ಮತ್ತೆ ಅರಿಶಿಣದ ದಾರದಲ್ಲಿ ಸಿಗುವಂತ ಸಂತೋಷ ₹1,00,00,000 ಕೊಟ್ರು ಸಿಗೋದಿಲ್ಲ, ಗೊತ್ತಾ? ಅದೆಲ್ಲ ತಗೊಂಡ್ಮೇಲೆ ನೀನು ಅನುಗೆ 100 ವರ್ಷ ದೀರ್ಘ ಸುಮಂಗಲಿಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ಬೇಕು. ಅದ್ ನಿನಗ್ ಬೇಕಾ? ಅದು ಅಲ್ದೆ ಅನು ಅಶ್ವಿನ್ ಮದ್ವೆ ನಿರ್ವಿಘ್ನವಾಗಿ ನಡಿಬೇಕು ಅಂತ ಅಜ್ಜಿ ಪೂಜೆ ಮಾಡಿಸ್ತಾ ಇರೋದು. ಅವ್ರ ಮದ್ವೆ ನಡಿಬೇಕು ಅಂತ ನೀನ್ ಆಸೆ ಪಡ್ತೀಯಾ ಹೇಳು? ಸಾರಿ ಸೇವಂತಿ, ಫಾರ್ ದ ಫಸ್ಟ್ ಟೈಮ್ ಈ ನಿನ್ನ ಆಸೆನ ನನ್ನಿಂದ ನೆರವೇರಿಸೋದಕ್ಕಾಗ್ತಿಲ್ಲ. ಅವ್ರಾಗ ಅವರೇ ಬಂದು ಕರೆದ್ರು ನಾನು ನಿನ್ನ ಕಳ್ಸಲ್ಲ. ಬಿಡಿ ಸರ್, ಅವ್ರು ಕರೆಯೋದು ಇಲ್ಲ. ಅಜ್ಜಿ ಅತ್ತೆ ಹತ್ರ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ರು, ಯಾವ ಕಾರಣಕ್ಕೂ ಅವಳನ್ನ ಕರಿಬೇಡ ಅಂತ. ನೋಡಿದ್ಯಾ, ಅಂತ ಜಾಗಕ್ಕೆ ನಾನ್ ತಾನೇ ನಿನ್ನ ಹೇಗ್ ಕಳಿಸ್ಲಿ? ಅರ್ಜುನ, ಬಾಮ್ಮ. ಅಮ್ಮ, ನೀನ್ ಯಾಕ ಮಾಡ್ತೀಯಾ? ಅದು ನಡೀತಿರೋ ಮದುವೆ ತಾಳಿ ಪೂಜೆಗೆ. ಆದ್ರೂ ಅರ್ಜುನ, ಮನೇಲಿ ನಡೆಯೋ ಪೂಜೆಯಲ್ಲಿ ನನ್ ಮಗ ಸೊಸೆ ಇಲ್ಲ ಅಂದ್ರೆ ಹೆತ್ ಕರಳಿಗೆ ಬೇಜಾರಾಗಲ್ವೇನೋ? ಅಮ್ಮ, ಅಜ್ಜಿನೂ ನಿನ್ನ ಹೆತ್ತಿದ್ರೆ ಅವ್ರಿಗೂ ನಿಮ್ ಸಂಕಟ ಅರ್ಥ ಆಗಿರೋದು. ಎಷ್ಟೇ ಆಗ್ಲಿ ಅತ್ತೆ ಅತ್ತೆನೇ ಅಲ್ವಾ? ಹೇ, ಇಲ್ಲ ಕಣೋ, ನಮ್ಮತ್ತೆ ಹಾಗಲ್ಲ. ಅವ್ರ ಸುತ್ತ ಇರೋ ಜನ ಅವ್ರ ತಲೆ ಕೆಡಿಸ್ತಿದ್ದಾರೆ. ಇಂಥ ಪೂಜೆ ನಡೆಯೋದಕ್ಕಿಂತ ನಡೀದೇ ಇದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಮ್ಮ, ಈಗಲೂ ಕಾಲ ಮಿಂಚಿಲ್ಲ. ಈ ಪೂಜೆ ನಡೆದಿರೋ ಹಾಗೆ ನಾನು ಮಾಡ್ಲಾ? ಹೌದಾ? ನಿಲ್ಲಿಸ್ತೀಯಾ? ಹೇಗೋ ಅರ್ಜುನ? ಅಯ್ಯೋ ಅತ್ತೆ, ಇವ್ರಿಗೇನೋ ಬುದ್ಧಿ ಇಲ್ದೆ ಹಾಗೆ ಹೇಳ್ತಾರೆ ಅಂದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ? ಇದು ನಡೀದೇ ಇರೋ ಮದ್ವೆ ನಿಜ, ಹಾಗಂತ ದೇವ್ರ ಪೂಜೆನ ನಿಲ್ಸೋದು ತಪ್ಪಲ್ವಾ? ನೋಡಿ, ಅಜ್ಜಿ ನಮ್ಮನ್ನ ಭಾಗವಹಿಸೋದಕ್ಕೆ ಬಿಡದೆ ಹೋದ್ರೂ ಪರವಾಗಿಲ್ಲ. ನಾವಿಲ್ಲಿಂದಾನೆ ಅಶ್ವಿನ್ ಮತ್ತೆ ಪೂಜಾ ಮದ್ವೆ ಆಗ್ಲಿ ಅಂತ ಆ ದೇವ್ರಲ್ಲಿ ಕೇಳ್ಕೊತೀವಿ, ಸರಿನಾ? ದೇವ್ರ ಪೂಜೆಗೆ ಬರ್ಬೇಡ ಅಂತ ಹೇಳಿದ್ರಲ್ವಾ, ಅದು ಸರಿನೋ ತಪ್ಪೋ ಅಂತ ಆ ದೇವ್ರೇ ನಿರ್ಧಾರ ಮಾಡ್ಲಿ, ಬಿಡಿಯತ್ತೆ. ಸದ್ಯ ನಿನಗಿಷ್ಟಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ಸೇವಂತಿ, ಗುಡ್, ಕೀಪ್ ಇಟ್ ಅಪ್. ನನ್ನ ಅಶ್ವಿನ್ ಮದ್ವೆ ಆಗೋವರೆಗೂ ಈ ನಿನ್ ಒಳ್ಳೆತನ ಹೀಗೇ ಮೇಂಟೈನ್ ಆಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಏನು ಏನಾಯ್ತು ಹೇಳೆ? ಚಿಕ್ಕಿ, ನನಗ್ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಆ ಖುಷಿ ಏನು ಅಂತ ನನ್ಗೂ ಹೇಳು, ನಾನು ಪಡ್ತೀನಿ. ಚಿಕ್ಕಿ, ತಾಳಿ ಶಾಸ್ತ್ರಕ್ಕೆ ಅರ್ಜುನ್ ಮಾವ ಮತ್ತೆ ಸೇವಂತಿ ಬರ್ತಾ ಇಲ್ಲ. ಹ್ಯಾಗ್ ಬರ್ತಾರೆ? ಅವ್ರನ್ನ ಕರೀಲೇ ಇಲ್ವಲ್ಲ. ಕರಿದೇ ಇದ್ರು ಗೂಳಿ ತರ ನುಗ್ಗಿ ಬರೋದು ಅರ್ಜುನ್ ಮಾವನ್ ಸ್ವಭಾವ. ಅಶ್ವಿನ್ ಮಾವನ್ ಬರ್ತಡೆಗೆ ಬರೋದಕ್ಕೆ ಅವ್ರಿಗೆ ಯಾರು ಹೇಳಿದ್ರು? ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಆ ಮುಸುಡಿಗಳಿಗೆ ಅಕ್ಷತೆ ಕೊಟ್ಟು ಕರ್ದಿದ್ರಾ? ಎಲ್ಲ ಕಡೆನೂ ಮೂಗ್ ತೋರ್ಸ್ಕೊಂಡ್ ಬರ್ತಾ ಇದ್ರು, ನಮ್ ಕೈ ಕಾಲು ಆಡದೇ ಇರೋ ಥರ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವ್ರಾಗವ್ರೆ ಪೂಜೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಚಿಕ್ಕಿ, ಯಾರು ಕರೆದಿದ್ದು ಅಂತ ಕೇಳ್ತಿದ್ದೀರಲ್ಲ, ನಿಮ್ಮ ಅತ್ತಿಗೆ ಏನು ಸಾಮಾನ್ಯದವ್ರಾ?
ಅಜ್ಜಿ ಅಷ್ಟು ಖಡಾಖಂಡಿತವಾಗಿ ಅವ್ರನ್ನ ಕರೀಲೇಬಾರ್ದು ಅಂತ ಆರ್ಡರ್ ಮಾಡಿದ್ರು. ಗುಟ್ಟಾಗಿ ಅವ್ರ ರೂಮ್ಗೆ ಹೋಗಿದ್ದಾರೆ ಗೊತ್ತಾ? ಫಂಕ್ಷನ್ ಕರೆಯೋದಕ್ಕ ಅಜ್ಜಿ ಈಗ ತಮ್ಮನ್ ಕಟ್ಟಾಕ್ಬಿಟ್ರಲ್ಲ ಅಂತ ತಮ್ಮ ದುಃಖನೆಲ್ಲ ತೋಡ್ಕೊಂಡು ಸೇವಂತಿನ ತಪ್ಕೊಂಡು ಅಳ್ತಾ ಇದ್ರು. ನೀನ್ ಅನ್ಕೊಂಡಂಗೆ ಯಾರೇನಾದ್ರೂ ಅನ್ಲಿ, ನೀವು ಫಂಕ್ಷನ್ಗೆ ಬನ್ನಿ ಅಂತ ಅತ್ತೆ ಕರೀತಿದ್ರೋ ಏನೋ. ಆದ್ರೆ ಅದಕ್ಕೂ ಮುಂಚೆ ನಮ್ ಮರ್ಯಾದೆ ಪುರುಷೋತ್ತಮ ಮರ್ಯಾದೆ ಇಲ್ದಿರೋ ಕಡೆ ನೀನ್ ಹೋಗ್ಬೇಡ ಅಂತ ಹೆಂಡ್ತಿ ತಾಕೀತ್ ಮಾಡ್ಬಿಟ್ಟ. ಸೊ ಅತ್ತೆ ಕಣ್ಣೀರಿಗೆ 3 ಕಾಸಿನ ಮರ್ಯಾದೆ ಇಲ್ದಿರೋ ಹಾಗಾಗೋಯ್ತು. ಚಿಕ್ಕಿ, ಈ ಫಂಕ್ಷನ್ನ ಹೇಗಾದ್ರೂ ಮಾಡಿ ತಡೆದ್ಬಿಡ್ಲಾ ಅಂತ ಅರ್ಜುನ್ ಮಾವ ಕೇಳ್ತಾ ಇದ್ರು. ಅನು ಅವನು ಅದೇ ರೀತಿ ಪ್ಲಾನ್ ಮಾಡಿದಾನೋ ಏನೋ ಕಣೆ. ಅದಕ್ಕೆ ಫಂಕ್ಷನ್ಗೆ ಬರೋದಿಲ್ಲ ಅಂತ ನಾಟಕ ಆಡ್ತಿರ್ಬೇಕು. ಇಲ್ಲ ಚಿಕ್ಕಿ, ಅರ್ಜುನ್ ಮಾವ ಹಾಗ್ ಮಾಡಲ್ಲ. ಆದ್ರೆ ಸೇವಂತಿ ಅದನ್ನ ಬಲವಾಗಿ ವಿರೋಧಿಸಿದ್ಲು. ಅಲ್ಲೇ ನನಗೆ ಸೇವಂತಿ ಇಷ್ಟ ಆಗಿತ್ತು. ಸದ್ಯ ಹೋದ್ ಬಂದ್ ಕಡೆ ಎಲ್ಲ ಮುಳ್ಳಿನ ಥರ ಅಡ್ಡವಾಗಿ ದಾರಿಗ್ ಬರ್ತಾ ಇದ್ರು. ಅವರಿಬ್ರು ಇವತ್ತು ಪೂಜೆಗೆ ಬರ್ತಾ ಇಲ್ವಲ್ಲ, ಅವ್ರ ಕಾಟ ಇಲ್ದೆ ನಿಶ್ಚಿಂತೆಯಾಗಿ ಪೂಜೆ ಮಾಡಬಹುದಲ್ವಾ? ಅದೇ ನಂಗೆ ಸಮಾಧಾನ. ಅನು, ನನಗ್ ಸಮಾಧಾನ ಆಗ್ತಿಲ್ಲ ಕಣೆ. ಅನು, ನೀನ್ ಬರ್ದಿದ್ಕೋ. ಅದ್ಕೆ ಇದೇ ತರ ಡಬ್ಬಲ್ಗೆ ಮಾಡ್ತಾ ಇದ್ರೆ ಖಂಡಿತ ನಿನ್ನ ಅಶ್ವಿನ್ ಮದ್ವೆ ಈ ಜನ್ಮದಲ್ಲಿ ನಡೆಯೋದಿಲ್ಲ. ಅವ್ರ 3 ಜನನು ಸೇರ್ಕೊಂಡು ಏನೋ ಬಲ್ವಾದ್ ಸ್ಕೆಚ್ ಹಾಕೋದಿಕ್ಕೆ ಇವತ್ತು ಈ ರೀತಿ ನಡ್ಕೋತಾ ಇದ್ದಾರೆ ನೋಡು. ನೀನು ಇದಕ್ಕೆಲ್ಲ ಒಂದ್ ಅಂತ್ಯ ಆಡ್ಲೇಬೇಕು. ಎಲ್ಗೆ? ಅಮ್ಮನ ಹತ್ರ.